ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರದೆಂದು ಒತ್ತಾಯಿಸಿ ಕನ್ನಡ ಸೇನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಮಂಡಳಿ ತೀರ್ಪಿನಂತೆ ತಮಿಳುನಾಡಿಗೆ ನೀರು ಬಿಡಬೇಕೆಂದು ಆದೇಶವಾಗಿದ್ದು, ಇದು ಕರ್ನಾಟಕದ ರೈತರಿಗೆ ಹಾಗೂ ಕರ್ನಾಟಕದ ಸಮಸ್ತ ಜನತೆಗೆ ಮರಣ ಶಾಸನವಾಗಿದ್ದು, ಕರ್ನಾಟಕದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯ ಕಾರಣ ಬರಗಾಲದ ಪರಿಸ್ಥಿತಿ ಉಂಟಾಗಿದೆ. ಹೇಗಿದ್ದರೂ ಸಹ ತಮಿಳುನಾಡಿಗೆ ನೀರು ಬಿಡುವುದು ಸರಿಯಲ್ಲ. ಇದನ್ನ ತೀವ್ರವಾಗಿ ಖಂಡಿಸುತ್ತೇವೆ. ಮುಖ್ಯಮಂತ್ರಿ, ನೀರಾವರಿ ಸಚಿವರು ಈ ಆದೇಶವನ್ನ ತಿರಸ್ಕರಿಸಿ ಪುನರ್ ಪರಿಶೀಲನೆಗಾಗಿ ಕಾವೇರಿ ಪ್ರಾಧಿಕಾರಕ್ಕೆ ಇಲ್ಲಿನ ವಾಸ್ತವ ಅಂಶವನ್ನ ಮನವರಿಕೆ ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ಒಂದು ವೇಳೆ ನೀರು ಬಿಟ್ಟಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಬರಗಾಲ ತತ್ತರಿಸ್ತಾ ಇದೆ. ಏನು ಮಳೆ ಈಗಾಗಲೇ ಮುಂಗಾರು ಮಳೆ ಕೈಕೊಟ್ಟು ಡ್ಯಾಮ್ ನೀರಲ್ಲಿ ಅಲ್ಪ ಸ್ವಲ್ಪ ಏನೋ ಈಗ ಮಳೆ ಆಗಿರೋದ್ರಿಂದ ಕಾವೇರಿನಲ್ಲಿ ತಮಿಳುನಾಡವರು ಈಗಾಗಲೇ ಖ್ಯಾತೆ ತೆಗಿತಾರೆ. ಯಾಕೆಂದ್ರೆ ನೀರು ನಮ್ಗೆ ಬೇಕಾದಷ್ಟು ನೀರು ಬಿದ್ದಾಗ ಅವಾಗ ಏನು ಹೇಳಲ್ಲ. ಈಗ ನೀರು ಕರ್ನಾಟಕದ ರೈತರಿಗೆ ಇಲ್ಲಿ ಏನು ಬೆಳೆ ಬೆಳೆಯಕ್ಕೆ ನೀರು ಆಗ್ತಾ ಇಲ್ಲ. ಅಂತದ್ರಲ್ಲಿ ಈ ಸಂದರ್ಭ ನೋಡ್ಬಿಟ್ಟು ಅಲ್ಲಿನ ಮುಖ್ಯಮಂತ್ರಿ ನಮಗೆ ಖ್ಯಾತೆ ತೆಗಿಯೋದು. ಯಾಕೆಂತಂದ್ರೆ ಅಲ್ಲಿ ಗೊತ್ತು ನಮ್ಮ ಏನು ಇಲ್ಲಿನ ರೈತರಿಗೆ ಸಂಕಷ್ಟದಲ್ಲಿದ್ದಾರೆ, ಆಗ ನಮಗೆ ನೀರ್ ಬಿಡ್ಲಿ, ನಮ್ಮ ರೈತರಿಗೆ ಬೇಕಂತ ಅಲ್ಲ ಜನ ಮೆಚ್ಚಕ್ಕೆ, ಇಲ್ಲೂ ಜನ ಮೆಚ್ಚಕ್ಕೆ ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಈಗಾಗಲೇ ಏನು ಮುಂದಿನ ದಿನದಲ್ಲಿ ನೀರ್ ಬಿಡ್ಬೇಕು ಅಂತ ಹೇಳಿ ತಮಿಳುನಾಡವರು ಖ್ಯಾತೆ ತೆಗಿತಾ ಇದಾರೆ. ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ ಕರ್ನಾಟಕದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ, ಯಾವುದೇ ಕಾರಣಕ್ಕೆ ನಮ್ಮಲ್ಲಿ ನೀರ್ ಸಬ್ಸಿಡಿ ಇದ್ರೆ ಬಿಡಿ, ಅವರಿಗೆ ನಾವೇನ್ ಬೇಜಾರ ಇಲ್ಲ. ಆದ್ರೆ ಇಲ್ಲಿನ 6 ಕೋಟಿ ಜನರಿಗೆ ಅನ್ಯಾಯ ಆಗುತ್ತೆ. ಇಲ್ಲಿನ ನೀರಿಲ್ಲ, ಉತ್ತರ ಕರ್ನಾಟಕ ಹೋದ್ರೆ ನೀರಿಲ್ಲ, ದಕ್ಷಿಣ ಕನ್ನಡದಲ್ಲಿ ಇಲ್ಲ, ಇನ್ನೆಲ್ಲಿ ಬೆಳೆ ತೆಗಿಯಕ್ಕೆ ಇಲ್ಲಿನ ಜನ ಎಲ್ಲಿಗೆ ಹೋಗ್ಬೇಕಾಗುತ್ತೆ? ಬರಗಾಲ ತತ್ತರಿಸ್ತೈತೆ. ಆದ್ದರಿಂದ ನಮಗೆ ನೀರ್ ತಂದ್ಬಿಟ್ಟು ನಾವೇ ಬಿಡ್ತೀವಿ, ನಿಮ್ಗೆ ನೀವು ನೀರ್ ಕೊಡಬಾರ್ದು ಅಂತಲ್ಲ. ಯಾವುದೇ ಕಾರಣಕ್ಕೆ ನಮ್ಮ ಇರೋಂತ ಮಂಡ್ಯ ರೈತರಾಗಿರ್ಬೋದು, ಬೆಂಗಳೂರು ಯಾವುದೇ ಸುತ್ತಮುತ್ತ ಮೈಸೂರು ಭಾಗದಲ್ಲಿ ಇರೋಂಥವ್ರಿಗೆ ಬೆಳೆಗೆ ಫಸ್ಟ್ ನೀರ್ ಬಿಡಿ. ಏನೇ ನೀರಿದ್ರು ಫಸ್ಟ್ ಬೆಳೆ ಬಿಟ್ರೆ ನಾವೆಲ್ಲ ಇರ್ತೀವಿ. ಇವತ್ತು ನಾವು ಗಾಳಿ ಮತ್ತೆ ಅನ್ನ ಇವೆರಡಿಲ್ಲ ಅಂದ್ರೆ ನಾವ್ ಯಾರು ಗೊತ್ತಾಗೋದಿಲ್ಲ. ಯಾವ ಮುಖ್ಯಮಂತ್ರಿ ಇಲ್ಲ, ಯಾವ ಪ್ರಧಾನಮಂತ್ರಿಗಳು ಇರೋದಿಲ್ಲ. ಹಾಗಾಗಿ ತಮ್ಮ ಕರ್ನಾಟಕ ಹಿತಾಸಕ್ತಿ ಕಾಯೋದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಹೊಣೆ ಆಗಿರುತ್ತೆ. ಇವರೆಲ್ಲ ದಯಮಾಡಿ ಯಾವ್ದು ಬೇರೆ ಬೇರೆ ನಿಮ್ಮ ಹೋರಾಟ ಬದಿಗಿಡಿ. ಫಸ್ಟ್ ರೈತರ ಬಗ್ಗೆ ಆಗಿರ್ಬೋದು, ನಮ್ಮ ರಾಜ್ಯದ ಜನರ 6 ಕೋಟಿ ಜನರದ ಹಿತ ಕಾಪಾಡೋದು ನಿಮ್ಮ ಹೊಣೆ. ಏನಾರು ಇದ್ರಲ್ಲಿ ತತ್ತರಿಸಿದ್ರೆ ಮಾತ್ರ ಮುಂದಿನ ದಿನದಲ್ಲಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಬೇರೆ ರೀತಿಯಲ್ಲ ನಮ್ಮ ಹೋರಾಟ. ಏನು ಕಾವೇರಿ ನ್ಯಾಯಮಂಡಳಿ ಮೊನ್ನೆ ಡೆಲ್ಲಿ ಒಳಗಡೆ ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ನ ಮಾಡಿ ಏನು ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ ಹೇಳಿ ಈಗ ತೀರ್ಮಾನ ಆಗಿದೆ. ಅದ್ರ ವಿರುದ್ಧವಾಗಿ ಎಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾವೆ. ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಅವರಿಗೆ ಮತ್ತು ಜಲಸಂಪನ್ಮೂಲ ಸಚಿವರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಇವತ್ತೇನು ನಿಮ್ಮನ್ನ ಮುಖ್ಯಮಂತ್ರಿಗಳೇ ಬಂಡೆ 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 ಅಂತ ನಿಮ್ಮನ್ನ ಆಯ್ತು ಒಪ್ಕೊಳ್ಳೋಣ, ನೀವು ಬಂಡೆನೆ. ಆದ್ರೆ ಈ ಸಂದರ್ಭದಲ್ಲಿ ನೀವು ಬಂಡೆ ಆ ಒಂದು ಶೋನ ನಿಮ್ಮ ಶಕ್ತಿಯನ್ನ ಹೊರಹೊಮ್ಮಿಸಬೇಕು. ಕರ್ನಾಟಕ ರಾಜ್ಯಕ್ಕೆ ಇವತ್ತೇನು ನೀರಿಲ್ಲ, ನಾವೆಲ್ಲರೂ ಕೂಡ ಇವತ್ತು ಕರ್ನಾಟಕ ರೈತರು ಕಂಗಾಲಾಗಿದ್ದಾರೆ, ಬೆಳೆನ ಬೆಳೆದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಟೈಮಲ್ಲಿ ನೀವು ರಾಜಕಾರಣ ಮಾಡಿದರೆ ಇವತ್ತೇನು 6 ಕೋಟಿ ಜನತೆಯ ರಕ್ಷಣೆ ನಿಲ್ಲಬೇಕು ಅಂತ ಹೇಳಿ ಕನ್ನಡ ಸೇನೆ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡ ಸೇನೆ ಕರ್ನಾಟಕ ನಾಡು ನುಡಿ ಭಾಷೆ ಇದರ ಬಗ್ಗೆ ನಿರಂತರವಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಬಂದಿರತಕ್ಕಂಥ ಕರ್ನಾಟಕದ ರಾಜ್ಯಾಧ್ಯಕ್ಷ ಆಗಿದ್ದ ಕುಮಾರಣ್ಣ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾ PC ರಾಜೇಗೌಡರವರ ನೇತೃತ್ವದಲ್ಲಿ ಈ ಒಂದು ಹೋರಾಟ. ಜೊತೆಗೆ ಇವತ್ತು ಎಲ್ಲ ಸಮಸ್ಯೆಗಳು ಕೂಡ ಇರ್ತಕ್ಕಂಥದ್ದು ಸಹಜ. ಆದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ, ಆರೋಗ್ಯ, ಜೊತೆಗೆ ನೀರು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಒಂದು ರೀತಿ ಬೆಳಕು, ಇನ್ನೊಂದು ರೀತಿ ನೀರು. ಆದರೆ ಇವತ್ತು ಬರಗಾಲ ಪರಿಸ್ಥಿತಿ 100ಕ್ಕೆ 100ರಷ್ಟು ಆಗಿರ್ತಕ್ಕಂಥದ್ದು ಎಲ್ಲ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳಿಗೂ ಗೊತ್ತು, ವಿರೋಧ ಪಕ್ಷದವರಿಗೂ ಗೊತ್ತು, ಆಡಳಿತ ಪಕ್ಷದವರಿಗೂ ಗೊತ್ತು. ಆದರೆ ಇವತ್ತು ನಾಡಿದ್ದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಬಂದು ಮಾತುಕತೆ ಅಂತೇಳಿ ಇದೆ 3ನೇ ತಾರೀಕು ಅಂತೇಳಿ. ಸೊ ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವಕಾಶನೇ ಕೊಡಬಾರ್ದು. ಯಾಕೆ ಅಂತ ಹೇಳಿದರೆ ಇಲ್ಲಿರ್ತಕ್ಕಂಥ ಕನ್ನಡ ನಾಡಿನ ಜನತೆಗೆ, ಅದರಲ್ಲೂ ಕಾವೇರಿ ನೀರು ಇಡೀ ಇರ್ತಕ್ಕಂಥ ಇವರು ಏನಿದ್ದಾರೆ ವಿಧಾನಸೌಧದ ಸುತ್ತಮುತ್ತ ಇಡೀ ಇರ್ತಕ್ಕಂಥ ಬೆಂಗಳೂರಿಗೆ ಮುಖಾಲುವಾಸಿ ಜನಗಳು ಕುಡಿಯೋಕೆ ನೀರು ಈ ಕಾವೇರಿ ಪವಿತ್ರವಾಗಿರ್ತಕ್ಕಂಥ ನೀರು. ಇದನ್ನೇನಾದ್ರು ಒಂದು ಪಕ್ಷ ಬಿಟ್ಕೊಟ್ರೆ ಇವರು ನಿಜಕ್ಕೂ ಕೂಡ ಇವರಿಗೆ ಇವ್ರ ಸ್ಥಾನಕ್ಕೆ ಒಂದು ಧಕ್ಕೆ ಬರ್ತಕ್ಕಂಥದ್ದು. ಒಂದು ಪಕ್ಷ ನೀರನ್ನು ಬಿಟ್ಟು ಕೊಟ್ಟಿದ್ದೇ ಹೋದಲ್ಲಿ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟ ಈ ಕನ್ನಡ ಸೇನೆ ಕರ್ನಾಟಕ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವರ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕಳವಾಸೆ ರವಿ, ಹುಣಸೆಮಕ್ಕಿ ಲಕ್ಷ್ಮಣ್, ಸತೀಶ್ ಕಲ್ದೊಡ್ಡಿ, ನವೀನ್ ಕೆಂಪನಹಳ್ಳಿ, ಉಷಾ, ಮಹಾದೇವ, ದ್ರಾಕ್ಷಾಯಿಣಿ, ದೀಕ್ಷಾ, ಸಮಿತಾ ಉಪಸ್ಥಿತರಿದ್ದರು.